ಧರ್ಮಸ್ಥಳ ಪರ ನಿಂತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಸೆಪ್ಟೆಂಬರ್ 11ರಂದು ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಆಗಮಿಸ್ತಾ ಇದ್ದಾರೆ. ಧರ್ಮಸ್ಥಳದ ಪರ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಸೆಪ್ಟೆಂಬರ್ 11ರ ಸಂಜೆ 5 ಗಂಟೆಗೆ ಪವನ್ ನೇತೃತ್ವದಲ್ಲಿ ಪೂಜೆ ನೆರವೇರಲಿದೆ. ಕ್ಷೇತ್ರದ ವಿರುದ್ಧವಾಗಿ ಏನು ಅಪಪ್ರಚಾರ ಆಗ್ತಾ ಇದೆ, ಅದಕ್ಕೆ ಪವನ್ ಕಲ್ಯಾಣ್ ಸಂಜೆ ದೇವಸ್ಥಾನದ ಮುಂಭಾಗ ವಿಶೇಷ ಆರತಿ ಸೇವೆಯನ್ನ ನೀಡಲಿದ್ದಾರೆ. ಇದು ಧರ್ಮಸ್ಥಳ ಪರವಾಗಿ ಈಗ ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಸೆಪ್ಟೆಂಬರ್ 11ರಂದು ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಆಗಮಿಸ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಪವನ್ ನೇತೃತ್ವದಲ್ಲಿ ಪೂಜೆ. ಕ್ಷೇತ್ರದ ಬಗ್ಗೆ ಏನು ಅಪಪ್ರಚಾರ ಆಗ್ತಿದೆ ಅದರ ವಿರುದ್ಧ ಈಗ ದೇವಸ್ಥಾನದ ಪರ ಪವನ್ ಕಲ್ಯಾಣ್ ಕೂಡ ನಿಲ್ತಾ ಇದ್ದಾರೆ. ಸಂಜೆ ದೇವಸ್ಥಾನದ ಮುಂಭಾಗ ವಿಶೇಷ ಆರತಿ ಸೇವೆಯನ್ನು ನೆರವೇರಿಸಲಾಗುತ್ತೆ. ಬೇರೆ ಬೇರೆ ಪಕ್ಷಗಳು ಕೂಡ ಯಾತ್ರೆಗಳನ್ನು ಮಾಡಿದ್ದು ನಾವು ನೋಡಿದ್ವಿ. ಇದೀಗ ಬೇರೆ ರಾಜ್ಯದಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಧರ್ಮಸ್ಥಳ ಪರ ನಿಂತು ಸೆಪ್ಟೆಂಬರ್ 11ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರಕ್ಕೆ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ. ಬರೋದು ಮಾತ್ರ ಅಲ್ಲ, ಸಂಜೆ ದೇವಸ್ಥಾನದ ಮುಂಭಾಗ ವಿಶೇಷ ಆರತಿ ಸೇವೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅಶೋಕ್, ಇದೀಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಆಗಮಿಸ್ತಾರೆ ಅನ್ನೋ ಸುದ್ದಿ. ಯಾವತ್ತು ಬರ್ತಿದ್ದಾರೆ, ಜೊತೆಗೆ ಅವತ್ತೇನಿರುತ್ತೆ ಅಂತ ಬಂದಂತ ದಿನ? ಹೌದು ಅವಿನಾಶ್, ಮುಖ್ಯವಾಗಿ ಒಂದು ಧರ್ಮಸ್ಥಳ ಏನು ಈ ಶವ ಒತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೇನು ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗ್ತಿದೆ ಅನ್ನೋ ಆರೋಪ ಇತ್ತು. ಹೀಗಾಗಿ ಇದನ್ನು ಖಂಡಿಸಿ ಸಾಕಷ್ಟು ಬೇರೆ ಬೇರೆ ಪಕ್ಷದ ನಾಯಕರು ಸೇರಿದಂತೆ ಸ್ವಾಮೀಜಿಗಳು ಸೇರಿದಂತೆ ಸಾಕಷ್ಟು ಜನರ ತಂಡ ಈಗಾಗಲೇ ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿ ನೀಡಿತ್ತು. ಇದೀಗ ಆಂಧ್ರ ಪ್ರದೇಶದ ಡಿಸಿಎಂ ಆಗಿರ್ತಕ್ಕಂಥ ನಟ ಪವನ್ ಕಲ್ಯಾಣ್ ಅವರ ನೇತೃತ್ವದ ತಂಡ ಕೂಡ ಬರ್ತದೆ ಎನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದೇ ಸೆಪ್ಟೆಂಬರ್ 11ನೇ ತಾರೀಕು ಅಂದ್ರೆ ಮುಂದಿನ ಗುರುವಾರ ಸಂಜೆ 5 ಗಂಟೆಗೆ ಪವನ್ ಕಲ್ಯಾಣ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಒಂದು ವಿಶೇಷ ಸೇವೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಅವರ ತಂಡ ಬರ್ತಾ ಇರ್ತಕ್ಕಂಥದ್ದು. ಅವತ್ತು ಸಂಜೆ 5 ಗಂಟೆಗೆ ದೇವಸ್ಥಾನದ ಮುಂಭಾಗ ಒಂದು ಆರತಿ ಸೇವೆಯನ್ನು ಕೂಡ ಮಾಡೋದಕ್ಕೆ ಪವನ್ ಕಲ್ಯಾಣ್ ಅವರ ನೇತೃತ್ವದ ತಂಡ ತೀರ್ಮಾನವನ್ನು ಮಾಡಿದೆ. ಹೀಗಾಗಿ ಧರ್ಮಸ್ಥಳ ಕ್ಷೇತ್ರದ ಪರ ಈಗ ಆಂಧ್ರ ಡಿಸಿಎಂ ಕೂಡ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಸಾಕಷ್ಟು ಅಪಪ್ರಚಾರ ಆಗ್ತಿದೆ. ಹೀಗಾಗಿ ಆ ಎಲ್ಲ ಅಪಪ್ರಚಾರಗಳು ಕೂಡ ನಿಲ್ಬೇಕು. ಹೀಗಾಗಿ ಭಕ್ತರ ಜೊತೆ ಸೇರ್ಕೊಂಡು ಡಿಸಿಎಂ ಅವರು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದೇವಸ್ಥಾನದ ಕಡೆಯಿಂದಲೂ ಕೂಡ ಡಿಸಿಎಂ ಅವರನ್ನು ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವತ್ತು ಸಂಜೆ ದೇವಸ್ಥಾನದ ಮುಂಭಾಗ ಈ ಒಂದು ವಿಶೇಷ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅವಿನಾಶ್, ಧನ್ಯವಾದ ಅಶೋಕ್.